ಕೊತ್ತೂರು ಮಂಜಣ್ಣನೇ ಜಾತಿ ಪ್ರಮಾಣ ಪತ್ರ ಮಾಡಿಕೊಂಡು ದಲಿತರಿಗೆ ದ್ರೋಹ ಬಗೆದಿಲ್ಲ. ರವೀಂದ್ರನಾಥ್, ಕೋಲಾರ. ಶಾಸಕ ಕೊತ್ತೂರು ಮಂಜಣ್ಣನೇ ಸೀಲ್ ಹೊತ್ತಿ ಜಾತಿ ಪ್ರಮಾಣ ಪತ್ರ ಮಾಡಿಕೊಂಡು ಮುಳಬಾಗಿಲು ಕ್ಷೇತ್ರದಲ್ಲಿ ಮೀಸಲಾತಿ ದುರ್ಬಳಕೆ ಮಾಡಿಲ್ಲ. ಅಧಿಕಾರಿಗಳೇ ಕಾರಣ. ಮಂಜಣ್ಣ ಅವರ ತಪ್ಪೇನಿಲ್ಲ. ಈಗಲೂ ಸಾವಿರಾರು ಬೈರಾಗಿ ಬುಡ್ಗ ಜಂಗಮ ಜನರಿಗೆ ಜಾತಿ ಪ್ರಮಾಣ ಪತ್ರವೇ ಇಲ್ಲ ಎಂದು ಜಾಗೃತಿ ಸಮಿತಿ ಸದಸ್ಯ ಚಿಕ್ಕ ಅಯೂರು ರವಿ ಅಸಮಾಧಾನ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ ದಲಿತರ ಹಲವಾರು ಸಮಸ್ಯೆಗಳಿವೆ. ಅವುಗಳನ್ನು ಬಿಟ್ಟು ಕೆಲವು ದಲಿತ ಮುಖಂಡರು ಬೇರೆ ಪಕ್ಷಗಳ ಆಮಿಷಕ್ಕೆ ಒಳಗಾಗಿ ಪ್ರತಿನಿತ್ಯ ವಿಚಾರವನ್ನು ಪ್ರತಿಭಟನೆ ಮೂಲಕ ಬೇರೆ ಕಡೆಗೆ ಸೆಳೆಯುತ್ತಿರುವುದು ಸರಿಯಲ್ಲ. ದಲಿತರ ಅಭಿವೃದ್ಧಿಗೆ ಹೋರಾಟಗಳು ರೂಪಿಸಿ ಡಾ. ಬಿ.ಆರ್. ಅಂಬೇಡ್ಕರ್ ಬರೆದಿರುವ ಸಂವಿಧಾನದಡಿಯಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಮತ್ತು ಪತ್ರಿಕಾ ರಂಗ ಕಾರ್ಯನಿರ್ವಹಿಸುತ್ತಿದ್ದು ಅವರವರ ಕೆಲಸ ಅವರು ಮಾಡುತ್ತಿದ್ದಾರೆ. ಮೀಸಲಾತಿ ದುರ್ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ದಲಿತಪರ ಸಂಘಟನೆಗಳು ಪ್ರತಿಭಟನೆಗಳು ಮಾಡುತ್ತಿರುವುದು ಮತ್ತು ಅವರ ಆಲೋಚನೆ ನೋಡಿದರೆ ನೋವಾಗುತ್ತದೆ. ಏಕೆಂದರೆ ಜಾತಿ ಪ್ರಮಾಣ ಪತ್ರ ನೀಡುವುದು ಸರ್ಕಾರಿ ಅಧಿಕಾರಿಗಳು ಮಂಜಣ್ಣ ಮಾಡಿಕೊಂಡಿಲ್ಲ. ಈಗಾಗಲೇ ಈ ವಿಷಯದ ಬಗ್ಗೆ ನ್ಯಾಯಾಲಯದಲ್ಲಿ ವಿಶ್ಲೇಷಣೆ ನಡೆಯುತ್ತಿದೆ. ಎಲ್ಲರೂ ಕಾನೂನಿಗೆ ಗೌರವ ನೀಡೋಣ ಎಂದರು. ನನ್ನ ಹೆಸರು ರವೀಂದ್ರನಾಥ್, ಚಿಕ್ಕಾಯೂರು. ವಿಭಾಗ ಮಟ್ಟದ ಜಾಗೃತಿ ಸಮಸ್ಯೆ ಸದಸ್ಯ. ಗೌರವಾನ್ವಿತ ದಲಿತ ಮುಖಂಡರುಗಳಲ್ಲಿ ನನ್ನ ಕಳಕಳಿಯ ಮನವಿ. ಜಿಲ್ಲೆಯಲ್ಲಿ ತುಳಿತಕ್ಕೆ ಒಳಗಾಗಿರುವ ದೀನ ದಲಿತರ ಸಮಸ್ಯೆಗಳನ್ನು ಬೇಕಾದಷ್ಟಿವೆ. ಮಾನ್ಯ ಶಾಸಕರು ಡಾಕ್ಟರ್ ಕೊತ್ತೂರು ಮಂಜುನಾಥ್ರವರು ಕೆಲ ದಿನಗಳ ಹಿಂದೆ ನನ್ನನ್ನು ವಿಭಾಗಾಧಿಕಾರಿ ಮಟ್ಟದಲ್ಲಿ ವಿಭಾಗಾಧಿಕಾರಿ ಅಧ್ಯಕ್ಷತೆಯ ಜಾಗೃತಿ ಸಮಿತಿಯಲ್ಲಿ ನಾಮಿನಿ ಸದಸ್ಯರನ್ನಾಗಿ ನನ್ನನ್ನು ನೇಮಕ ಮಾಡಿಸಿದ್ದಾರೆ. ಅವರು ನನಗೆ ಪ್ರಪ್ರಥಮವಾಗಿ ನನಗೆ ಅವಕಾಶ ಬಂದ ಪ್ರಾರಂಭದಲ್ಲಿ ಅವರಿಗೆ ನನಗೆ ಸ್ಪಷ್ಟ ಸಂದೇಶವನ್ನು ಅವರು ನನಗೆ ಮೊದಲನೇ ನೀಡಿದ್ದು, ನೀವು ಒಂದು ಸಂಘಟನೆ ಹಿನ್ನೆಲೆಯಿಂದ ಬಂದಿದ್ದೀರಾ. ಆ ಕಾರಣದಿಂದ ಏನು ನಮ್ಮ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ, ದೀನ ದಲಿತರ ಬಗ್ಗೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರ ಶೋಷಣೆ ವಿರುದ್ಧ ನೀವು ಧ್ವನಿ ಎತ್ತಬೇಕು. ಯಾವುದೇ ಕಚೇರಿ ಎಲ್ಲಾಗಲಿ ನಿಮಗೆ ಅಧಿಕಾರಿಗಳು ಅಸಡ್ಡೆ ತೋರಿಸಿದರೆ ನೀವು ನನಗೆ ಕರೆ ಮಾಡಿ ನಿಮಗೆ ನೀಡಿರುವ ಸ್ಥಾನಕ್ಕೆ ಸಾಮಾಜಿಕ ನ್ಯಾಯ ನೀಡಬೇಕೆಂದು ನನಗೆ ಪ್ರಥಮವಾಗಿ ಅವರು ಸೂಚಿಸಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಅವರು ನನಗೇನು ಈ ಜವಾಬ್ದಾರಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ನಿರಂತರವಾಗಿ ಈ ಹಾದಿಯಲ್ಲಿ ಶ್ರಮಿಸುತ್ತಾ ಈಗಾಗಲೇ ಎಲ್ಲ ತಾಲೂಕಿನ ಪಂಚಾಯಿತಿ ಮಟ್ಟದಲ್ಲಿ ಏನು ದಲಿತರ ಮೀಸಲು ಹಣ ದುರುಪಯೋಗಪಡಿಸ್ತಕ್ಕಂಥ ಸಂದರ್ಭ ಇರ್ಬೋದು, ಅಥವಾ ತಾಲೂಕು ಎಲ್ಲ ಹಳ್ಳಿಗಳಲ್ಲಿ ದಲಿತರ ಸ್ಮಶಾನ ಭೂಮಿ ಮತ್ತು ಎಲ್ಲ ಪಂಚಾಯತಿಗಳಲ್ಲಿ ಮೀಸಲಾತಿ ಹಣದ ಬಗ್ಗೆ ಸದ್ಬಳಕೆ ಬಗ್ಗೆ ಪರಿಣಾಮಕಾರಿ ವರದಿ ನೀಡಲು ಮಾನ್ಯ ಉಪಾಧಿಕಾರಿಗಳ ಮಟ್ಟದಲ್ಲಿ ನಾನು ವರದಿಯನ್ನು ಕೇಳಿದ್ದೇನೆ. ಆ ನಿಟ್ಟಿನಲ್ಲಿ ನಾನು ಸಹ ಕೆಲಸ ಮಾಡ್ತಾಯಿದ್ದೇನೆ. ಯಾಕೆ ನಾನು ಈ ಮೇಲ್ಕಂಡ ವಿಷಯ ತಮಗೆ ತಿಳಿಸ್ತಿದ್ದೇನೆ ಅಂದರೆ, ಇತ್ತೀಚೆಗೆ ಮಾನ್ಯ ಶಾಸಕರಾದ ಕೊತ್ತೂರು ಮಂಜುನಾಥ್ರವರ ವಿರುದ್ಧ ಕೆಲವು ದಲಿತ ಪರ ಸಂಘಟನೆಗಳು ಮೀಸಲಾತಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಅವರ ವಿರುದ್ಧ ಪ್ರತಿಭಟನೆ ಮಾಡುತ್ತಿರತಕ್ಕಂಥದ್ದು ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ಏಕೆಂದರೆ ಈ ಪ್ರಕರಣ ಒಬ್ಬ ಸಾಮಾನ್ಯ ವ್ಯಕ್ತಿ ಆಲೋಚನೆ ಮಾಡಿದರೂ ಸಹ, ಒಬ್ಬ ಸಾಮಾನ್ಯ ವ್ಯಕ್ತಿ ಆಲೋಚನೆ ಮಾಡಿ ಅವಲೋಕನ ಮಾಡಿದಾಗ
ಅರ್ಥವಾಗುತ್ತೆ. ಜಾತಿ ಪ್ರಮಾಣ ಪತ್ರ ನೀಡುವುದು ಸರ್ಕಾರದ ಅಧಿಕಾರಿಗಳು, ಕೊತ್ತೂರು ಮಂಜುನಾಥನವರಲ್ಲ. ಸರ್ಕಾರ ಅಧಿಕಾರಿಗಳು ಪತ್ರರಾಜು ಮನ್ನಣೆ ಮಾಡಿಕೊಂಡಿಲ್ಲ. ಇವರ ಮೂಲ ಪ್ರಮುಖವಾಗಿ 2 ಜಾತಿಗಳು, ಒಂದು ಬೈರಾಗಿ, ಮತ್ತೊಂದು ಬುಡುಗ ಜಂಗಮ. ಈ ಪ್ರಕರಣದ ಮೊದಲಿನಿಂದಲೂ ಜಾರಿ ನಿರ್ದೇಶನಾಲಯ, ಜಾತಿ ನಿವಾರಣಾ ಸಮಿತಿ ಇಂದ ಹಿಡಿದು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ವರೆಗೂ ಈ ವಿಚಾರವಾಗಿ ಕಾನೂನಾತ್ಮಕವಾಗಿ ವಿಶ್ಲೇಷಣೆ ನಡೀತಾ ಇದೆ. ಇದರಲ್ಲಿ ಕೊತ್ತೂರು ಮಂಜುನಾಥನವರ ತಪ್ಪೇನು? ಅವರೇ ಜಾತಿ ಪ್ರಮಾಣ ಪತ್ರಕ್ಕೆ ಒಂದು ಸೀಲನ್ನು ಹಾಕಿಕೊಂಡು ಜಾತಿ ಪ್ರಮಾಣ ಪತ್ರವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ಮೂಲ ಕಾರಣ ಸರ್ಕಾರಿ ಅಧಿಕಾರಿಗಳು, ಕೊತ್ತೂರು ಮಂಜಣ್ಣನವರಲ್ಲ. ಈಗಲೇ ಸಾವಿರಾರು ಬೈರಾಗಿ ಮತ್ತು ಬುಡುಗಮ ಜಂಗಮರಿಗೆ ಜಾತಿ ಪ್ರಮಾಣ ಪತ್ರವಿಲ್ಲ. ಆ ಒಂದು ಸಮುದಾಯದ ಮಕ್ಕಳ ಭವಿಷ್ಯ ದೃಷ್ಟಿಯಲ್ಲಿ ಅವರು ವಿದ್ಯಾಭ್ಯಾಸ ಆಗ್ಬೋದು, ಉದ್ಯೋಗ ಆಗ್ಬೋದು, ಯಾವುದೇ ಪಡಿಬೇಕಾದರೆ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರ ಜಾತಿ ಪ್ರಮಾಣ ಪತ್ರ ಬಹಳ ಮುಖ್ಯ. ಇವತ್ತು ಆ ಒಂದು 2 ಸಮುದಾಯಗಳಿಗೆ ಜಾತಿ ಪ್ರಮಾಣ ಪತ್ರ, ಯಾವುದು ಬೈರಾಗಿ, ಯಾವುದು ಬುಡುಗ ಜಂಗಮ ಅಂತಕ್ಕಂಥ ಗುರುಸ್ತೇ ಇರ್ತಕ್ಕಂಥದ್ದು ಸರ್ಕಾರ ಮತ್ತು ಅಧಿಕಾರಿಗಳ ಲೋಪದೋಷ. ಆ ಕಾರಣದಿಂದ ಇವತ್ತು ಆ 2 ಸಮುದಾಯ ಇವತ್ತು ಬಲಿಪಶುವಾಗ್ತಾ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಾಗೆ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಗೂ ಕಟ್ಟ ಕಡೆಯ ಸಮುದಾಯಕ್ಕೂ ಕೂಡ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು, ಸಾಮಾಜಿಕ ಭದ್ರತೆ ಕೊಡಬೇಕು ಅಂತ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅವರು ಹೇಳಿದ್ದಾರೆ. ಆ ಕಾರಣದಿಂದ ಸರ್ಕಾರ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಈ 2 ಸಮುದಾಯದ ಬಗ್ಗೆ ಗಮನ ಹರಿಸಿ ಕೂಡಲೇ ಅವರಿಗೆ ಜಾತಿ ಪ್ರಮಾಣ ನೀಡಬೇಕಂತೇಳಿ ನಾನು ಒತ್ತಾಯ ಮಾಡಿಕೊಳ್ತಾ ಇದ್ದೇನೆ. ಕೊನೆಯದಾಗಿ ಸದರಿ ಪ್ರಕರಣದ ಬಗ್ಗೆ ನಮ್ಮ ದಲಿತ ಮುಖಂಡರಿಗೆ ನಾನು ಕೊನೆಯದಾಗಿ ಹೇಳೋದೇನಂತಂದರೆ, ಬಾಬಾ ಸಾಹೇಬರು ಬರೆದಿರುವ ಸಂವಿಧಾನದ ಅಡಿಯಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಪತ್ರಿಕಾ ರಂಗ ಕಾರ್ಯವನ್ನು ನಿರ್ವಹಿಸುತ್ತಿದ್ದು ಅವರವರ ಕೆಲಸ ಅವರವರು ಮಾಡುತ್ತಿದ್ದು, ವಿನಾಕಾರಣ ನಮ್ಮ ದಲಿತ ಮುಖಂಡರುಗಳು ಬೇರೆ ಪಕ್ಷಗಳ ಆಮಿಷಕ್ಕೆ ಒಳಗಾಗಿ ದಿನನಿತ್ಯ ಸದರಿ ಪ್ರಕರಣವನ್ನು ಬೇರೆ ರೀತಿಗೆ ಕೊಂಡೊಯ್ಯುತ್ತಿರುವುದು ದುರಂತದ ಸಂಗತಿಯಾಗಿದೆ. ಅದನ್ನು ಬಿಟ್ಟು ದಲಿತರ ಸಮಸ್ಯೆಗಳಿಗೆ ಹೋರಾಟ ರೂಪಿಸಿ ಎಂದು ನಾನು ದಲಿತ ಮುಖಂಡರಲ್ಲಿ ಹೇಳಲು ಬಯಸ್ತೇನೆ. ಮತ್ತು ಈ ಪ್ರಕರಣದಲ್ಲಿ ಕೊತ್ತೂರು ಮಂಜಣ್ಣನವರದೇನೂ ತಪ್ಪಿಲ್ಲ. ಕೊತ್ತೂರು ಮಂಜಣ್ಣನವರದೇನೂ ತಪ್ಪಿಲ್ಲ. ಸರ್ಕಾರಿ ಅಧಿಕಾರಿಗಳೇ ಇದಕ್ಕೆ ನೇರ ಹೊಣೆ. ಆದಷ್ಟು ಬೇಗ ಬೈರಾಗಿ ಮತ್ತು ಬುಡುಗ ಜಂಗಮ ಜನಾಂಗಕ್ಕೆ ನ್ಯಾಯ ನೀಡಿ ಅವರಿಗೆ ಸಾಮಾಜಿಕ ನ್ಯಾಯ ಮತ್ತು ಭದ್ರತೆ ನೀಡಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.